ರೂಮ್. ಆ ರೂಮಲ್ಲಿ ಎಂಟ್ರಿ ಕೊಡ್ತಿದ್ದಂತೆ ಕೆಲವು ಕಲರ್ ಚೀಟಿಗಳು ಗೋಡೆಗೆ ಅಂಟಿಸಿರೋದು ಕಾಣಿಸಿತ್ತು. ಆ ಚೀಟಿಗಳನ್ನ ಓದುತ್ತಾ ಒಳಗೆ ಹೋಗಿದ್ದಂತಹ ಪೊಲೀಸರಿಗೆ ಶಾಕ್ ಆಗಿತ್ತು. ಅದೊಂದು ಬರಹ, ಅದೊಂದು ಚೀಟಿಯು ಒಂದೊಂದು ಅರ್ಥ ಹೇಳಿತ್ತು. ಆ ಅರ್ಥವನ್ನ ಹುಡುಕಿಕೊಂಡು ಹೋದ ಪೊಲೀಸರು ಶಾಕ್ ಆಗಿದ್ರು. ಯುವತಿಯ ಸಾವಿನ ಸತ್ಯ ಇದೇ ಗೋಡೆಯಲ್ಲಿ ಇದೆ ಅಂತ ತಡಕಾಡಿದ್ರು. ಇಲ್ಲಿ ಇರುವಂತಹ ಚೀಟಿಯೊಂದರಲ್ಲಿ ಸತ್ಯ ಅಡಗಿದೆ ಅಂತ ಕೆದಕ್ತಾ ಹೋಗಿದ್ರು. ಆಗ ಗೊತ್ತಾಗಿದ್ದು ಒಂದು ಸತ್ಯ. ಆ ಸುಂದ್ರಿಯ ಸಾವಿನ ಸತ್ಯ ಏನು ಅನ್ನೋದೇ ಕ್ರೈಮ್ ಡೈರಿ. ಡೋರಿನ ಮೇಲೆ ಶುಭ ಲಾಭ, ಶುಭ ದೀಪಾವಳಿ ಸ್ಟಿಕ್ಕರ್ ಅಂಟಿಸಿರೋ ಇದೇ ಡೋರಿನ ಬೀಗ ಮುರಿದು ಸ್ಥಳೀಯರು ಒಳ ಹೋಗಿದ್ರು. ಮನೆ ಒಳಗೆ ಕಾಲು ಇಡುತ್ತಿದ್ದಂತೆ ಸ್ಥಳೀಯರನ್ನ ಕಲರ್ ಚೀಟಿಗಳು, ಆ ಚೀಟಿಗಳಲ್ಲಿದ್ದ ಬರಹಗಳು ವೆಲ್ಕಮ್ ಮಾಡಿದ್ವು. ಗಬ್ಬೆದ್ದು ನಾರುತ್ತಿದ್ದ ಮನೆಯ ಗೋಡೆಗಳ ಮೇಲಿರೋ ಚೀಟಿ ನೋಡಿ ಒಂದ್ ಹೆಜ್ಜೆ ಮುಂದಕ್ಕಿಟ್ಟಿದ್ದಾರೆ. ಈ ವೇಳೆ ಸ್ಥಳೀಯರು ಹಾಗೂ ಮನೆ ಮಾಲೀಕರಿಗೆ ಕಾಣಿಸಿದ್ದು ಬೆತ್ತಲೆಯಾಗಿ ಹೆಣವಾಗಿ ಹೋಗಿದ್ದ ಆ ಮಹಿಳೆಯ ಹೆಣ. ಇದು ಬೆಂಗಳೂರಿನ ಆಡುಗೋಡಿ. ಇದೇ ತಿಂಗಳ ಏಪ್ರಿಲ್ 24ನೇ ತಾರೀಕು ಸೋಮವಾರ ಸಂಜೆ ಹೊತ್ತು ನೆಮ್ಮದಿಯಾಗಿ ಊಟ ಮಾಡಿ ನಿದ್ದೆ ಮಾಡಬೇಕಿದ್ದ ಸಮಯ ಅದು. ಇಂತಹ ಹೊತ್ತಲ್ಲಿ ಗಬ್ಬೆದ್ದು ನಾರುತ್ತಿದ್ದ ಯುವತಿಯೊಬ್ಬಳ ಮೃತದೇಹ ನೋಡಿ ಇಡೀ ಏರಿಯಾವೇ ದಂಗಾಗಿ ಹೋಗಿತ್ತು. ಮನೆ ಮಾಲೀಕರು ತಕ್ಷಣವೇ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ರು. ತಕ್ಷಣ ಆಡುಗೋಡಿ ಪೊಲೀಸರು ಇದ್ಯಾವುದಪ್ಪ ಕರ್ಮ ಅಂತ ಸ್ಪಾಟ್ಗೆ ಓಡೋಡಿ ಬರ್ತಾರೆ. ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂದ್ರೆ ಸಾವಿನ ವಿಷಯ ಹುಡುಕಂಡು ಬಂದಿದೆ ಅಂತ ಬಿಲ್ಡಿಂಗ್ ಹತ್ತಿ ಯುವತಿಯ ರೂಮಿಗೆ ಹೋಗಿದ್ರು. ಈ ವೇಳೆ ಪೊಲೀಸರು ಕೂಡ ಒಂದು ಕ್ಷಣ ಶಾಕ್ ಆಗಿ ಹೋಗಿದ್ರು. ಯಾಕಂದ್ರೆ ಯುವತಿ ವಾಸವಿದ್ದ ಮನೆಯ ಗೋಡೆಗಳು ಕಂಪ್ಲೀಟ್ ಆಗಿ ಚೀಟಿಗಳಿಂದ ತುಂಬಿ ಹೋಗಿದ್ದವು. ಮನೆ ನೋಡ್ತಿದ್ರೆ ಇಲ್ದಿ ಹೆಣವಾಗಿರೋ ಸುಂದರಿಗೆ ಗೋಡೆಗಳೇ ಸಂಗಾತಿಯಾಗಿದ್ವು ಅನ್ಸತ್ತೆ. ಗೋಡೆಗಳೇ ಬಂದು ಬಳಗ ಆಗೋಗಿದ್ವು. ಚೀಟಿಗಳೇ ಮಾತು, ಚೀಟಿಗಳ ಮೂಲಕವೇ ತನ್ನ ಮನಸ್ಸಿನಲ್ಲಿರೋದನ್ನ ಹೇಳಿಕೊಳ್ತಾಗಿದ್ಲು. ಹೀಗಾಗಿ ಪೊಲೀಸರು ಡೋರ್ ಓಪನ್ ಮಾಡಿದ ತಕ್ಷಣ ಗೋಡೆಗಳ ಮೇಲೆ ಏನೆಲ್ಲ ಬರೆಯಲಾಗಿದೆ ಅಂತ ನೋಡ್ತಾರೆ. ಆಗ ಡೋರ್ ಓಪನ್ ಮಾಡ್ತಿದ್ದಂತೆ ಪೊಲೀಸರಿಗೆ ಕಾಣಿಸಿದ್ದು ಪೂಜಾ ಡಿ ಅನ್ನೋ ಹೆಸರು. ಆ ಹೆಸರಿನ ಕೆಳಗೆ ಒಂದು ಸ್ಕೂಟಿ ಮಾದರಿಯ ಚಿತ್ರ ಆಗಿತ್ತು. ಪೂಜಾ ಆ ಹೆಸರಿನ ಸುತ್ತಲೂ ಬಣ್ಣದ ಚೀಟಿಗಳನ್ನ ಅಂಟಿಸಿದ್ಲು. ಬಿ ಅ ಗುಡ್ ಲಿಸ್ನರ್, ಸ್ಪೀಕ್ ಓನ್ಲಿ ಇಫ್ ಯು ನೋ, ಮನಿ ಹ್ಯಾಂಡ್ಸ್ ಅಪ್ ಅಂತ ನೀಟಾಗಿ ಬರೆದಿರೋದು ಪೊಲೀಸರಿಗೆ ಕಾಣಿಸಿತ್ತು. ಮೊದಲು ಕೇಳುಗನಾಗು, ನಿನಗೆ ಗೊತ್ತಿದ್ರೆ ಮಾತ್ರ ಮಾತ್ನಾಡು, ಹಣ ಕೈ ಹಿಡಿಯತ್ತೆ ಅಂತ ಬರೆದು ಗೋಡೆಗೆ ಅಂಟಿಸಲಾಗಿತ್ತು. ಇಲ್ಲಿಗೆ ಪೂಜಾಗೇನನ್ನೂ ಮಾತ್ನಾಡ್ತಿರ್ಲಿಲ್ಲ, ಯಾರೊಂದಿಗೂ ಸಂಪರ್ಕದಲ್ಲಿ ಇರಲಿಲ್ಲ ಅನ್ನೋದು ಸಹಜವಾಗಿಯೇ ಪೊಲೀಸರಿಗೆ ಡೌಟ್ ಬಂದಿತ್ತು. ಮಾತಿಗಿಂತ ಕೇಳಿಸ್ಕೊಳ್ಳಿ, ಕೇವಲ ಕೇಳಿಸ್ಕೊಳ್ಳಿ ಅಂತ ಪದೇ ಚೀಟಿಯಲ್ಲಿ ಬರೆದು ಅಂಟಿಸಿದ್ದಳು.
ಬರೀ ಇಷ್ಟೇ ಅಲ್ದ, ಮನೆಯ ಗೋಡೆಗಳನ್ನೇ ಪ್ರಪಂಚ ಮಾಡಿಕೊಂಡಿದ್ದ ಈ ಸುಂದರಿ ಗೋಡೆಗಳ ಜೊತೆ ಮಾತನಾಡ್ತಿದ್ಲು, ಗೋಡೆಗಳ ಜೊತೆ ಹಾಡು ಹೇಳ್ತಿದ್ಲು, ಗೋಡೆಗಳ ಜೊತೆಗೆ ಹೇಗ್ ಮಾತನಾಡೋದು ಅಂತ ಗೊತ್ತಾಗದೆ ಈ ರೀತಿ ಚೀಟಿಗಳಲ್ಲಿ ಬರೆದು ಅಂಟಿಸ್ತಿದ್ಲು. ಅದು ಕೂಡ ತಾನು ಹೇಗಿರಬೇಕು ಅನ್ನೋದನ್ನ ಚೀಟಿಗಳಲ್ಲಿ ಬರೆದುಕೊಂಡಿದ್ಲು. ಈ ಎಲ್ಲಾ ಚೀಟಿಗಳಲ್ಲಿ ಕೆಲವು ಪದಗಳು ಪೊಲೀಸರನ್ನ ಮತ್ತಷ್ಟು ಕಂಗಾಲಾಗುವಂತೆ ಮಾಡಿದ್ವು. ಎಲ್ಲ ಪದಗಳು ಬದುಕಿನಲ್ಲಿ ಏನೇನಿರಬೇಕು ಏನೇನಿರಬಾರದು ಅನ್ನೋದನ್ನ ಸೂಚಿಸುತ್ತೆ. ಆದರೆ ಪೂಜಾಳ ಲೈಫ್ನಲ್ಲಿ ಇದ್ಯಾವುದೂ ಇಷ್ಟ ಆಗಿರ್ಲಿಲ್ಲ ಅನ್ಸತ್ತೆ. ಅದಕ್ಕೆ ಎಲ್ಲವನ್ನೂ ಬರೆದಿದ್ಲು, ಅದರಿಂದ ದೂರಾಗಿರೋಕೆ ಟ್ರೈ ಮಾಡಿದ್ಲು ಅನ್ಸತ್ತೆ. ಇಷ್ಟೇ ಅಲ್ಲ, ಮತ್ತೊಂದಷ್ಟು ನೀತಿ ಪಾಠಗಳು ಸಹ ಪೂಜಾ ಬರೆದು ಅಂಟಿಸಿರೋ ಈ ಚೀಟಿಗಳಲ್ಲಿ ಇದ್ವು. ಎಕ್ಸ್‌ಪ್ರೆಸ್ ಅಂತ ಬರೆದು ಕ್ವೆಶ್ಚನ್ ಮಾರ್ಕ್ ಹಾಕಲಾಗಿದೆ. ಸಮಥಿಂಗ್ ನೌ ಅಂತ ಬರೆದು ಇಲ್ಲೂ ಕೂಡ ಕ್ವೆಶ್ಚನ್ ಮಾರ್ಕ್ ಇಡಲಾಗಿದೆ. ಗಾಡ್ ಸ್ಲ್ಯಾಪ್ಡ್ ಅಂತ ಬರೆದು ಮತ್ತೆ ಪ್ರಶ್ನಾರ್ಥಕ ಚಿಹ್ನೆ ಇಡಲಾಗಿದೆ. ನೌ ಗೋ ಅಂಡ್ ಎಕ್ಸ್‌ಪ್ರೆಸ್ ದಿಸ್ ವರ್ಕ್ಸ್ ಇಟ್ ಅಂತ ಬರೆದು ಮತ್ತದೇ ಪ್ರಶ್ನೆ. ಅಂದರೆ ಈ ಪೂಜಾಗೇನಾದ್ರೂ ವ್ಯಕ್ತಪಡಿಸಿದಾಗ ಏನಾದ್ರೂ ಆಗತ್ತೆ, ಕಪಾಳ ಮೋಕ್ಷ ಆಗುತ್ತೆ, ನಂತರ ಹೋಗಿ ವ್ಯಕ್ತಪಡಿಸು, ಅದು ವರ್ಕ್ ಆಗುತ್ತೆ ಅಂತ ಯಾರಿಗೋ ಹೇಳಬೇಕಿರೋದನ್ನ ಇಲ್ಲಿ ಗೋಡೆ ಮೇಲೆ ಬರೆದಿದ್ದಳು ಅನ್ಸತ್ತೆ. ಇಷ್ಟೇ ಅಲ್ದ, ಎಲ್ಲಾ ಕಡೆ ಅಭಿಪ್ರಾಯ ಕೆಲವು ವಿಷಯ ವ್ಯಕ್ತಪಡಿಸಿದಾಗ ಆಗೋದೇನು ಅನ್ನೋದನ್ನ ಬರೆದುಕೊಂಡಿದ್ಲು. ಅಲ್ಲದೆ ಬದುಕಿನ ಆದ್ಯತೆಯನ್ನು ತಿಳಿಸಿದ್ಲು. ಪ್ರಿಯಾರಿಟಿ ಈಸ್ ಕ್ಲೀನಿಂಗ್ ಆಫ್ ಪಾಸ್ಟ್, ದಿ ಪ್ರಿಯಾರಿಟಿ ಮಸ್ಟ್ ಹೋಲ್ಡ್ ಆನ್ ದಿ ಅದರ್ ಒನ್. ಹೀಗೆ ಒಂದೊಂದೇ ಚೀಟಿಯನ್ನ ಡಿಕೋಡ್ ಮಾಡುತ್ತಾ ಹೋದಾಗ 10 ಹಲವು ಆಯಾಮಗಳು, 10 ಹಲವು ಅನುಮಾನಗಳು ಹೊರಬಂದಿದ್ವು. ಮನೆಯ ಗೋಡೆಗಳನ್ನೇ ಸಂಗಾತಿ ಮಾಡಿಕೊಂಡಿರೋ ಪೂಜಾಳ ನಿಗೂಢ ಸಾವಿನ ಸತ್ಯ ಭೇದಿಸೋದು ಕೂಡ ಪೊಲೀಸರಿಗೆ ಸಮಾನಿನ ಕೆಲಸ ಆಗೋಗಿತ್ತು. ಪೊಲೀಸರ ತಲೆಯಲ್ಲಿ ಪ್ರಶ್ನೆಗಳ ಸುರಿಮಳೆಯೇ ಬಂದಿತ್ತು. ಈ ನಡುವೆ ಗೋಡೆಗಳ ಮೇಲಿದ್ದ ಹುಡುಗಿಯ ಚಿತ್ರಗಳು ಇನ್ನೊಂದು ಕಥೆಯನ್ನೇ ಹೇಳಿತ್ತು. ನಿಗೂಢ. ಈ ಮನೆಯಲ್ಲಿ ನಡೆದಿರೋದು ಎಲ್ಲವೂ ನಿಗೂಢ. ರೂಮು ಕಸದ ರೂಮ್ ಆಗಿತ್ತು, ಪೇಪರ್ಗಳಿಂದಲೇ ತುಂಬಿ ಹೋಗಿತ್ತು. ಕಿಚನ್ ಅಂತೂ ಕಬ್ಬೆದ್ದು ಹೋಗಿತ್ತು. ಇಷ್ಟೆಲ್ಲ ಕಸದ ರಾಶಿ ಮಧ್ಯೆ ಈ ಪೂಜಾ ಡ್ರಾಯಿಂಗ್ ಮಾಡ್ತಿದ್ಲು. ಕಲರ್ ಪೆನ್ಸಿಲ್, ಕಲರ್ ಪೆನ್ಗಳನ್ನ ಸಂಗ್ರಹ ಮಾಡಿಟ್ಕೊಂಡಿದ್ಲು. ಪ್ರತಿದಿನ ಚೀಟಿಯಲ್ಲಿ ತೋಚಿದ್ದನ್ನ ಗೀಚಿಸಿದ್ಲು. ಆದರೆ ಪೂಜಾ ಬರೆದಿರೋ ಬರಹ ಚೀಟಿಗಳಲ್ಲಿ ಬರೆದಿರೋದೇನು ಅನ್ನೋದೇ ಅರ್ಥ ಆಗಿರ್ಲಿಲ್ಲ. ಗೋಡೆಗಳ ಮೇಲಿರೋ ಚೀಟಿಗಳನ್ನ ನೋಡಿದಷ್ಟು ಪೊಲೀಸರ ತಲೆ ಕೆಟ್ಟ ಹೋಗಿತ್ತು. ಪೊಲೀಸರಿಗೆ ತಲೆ ಬಿಸಿಯಾಗಿತ್ತು. ಯಾತಕ್ಕಾಗಿ ಹೀಗೆ ಬರೆದಿದ್ಲು ಅನ್ನೋದು ಗೊತ್ತಾಗಿರ್ಲಿಲ್ಲ. ಹೀಗಾಗಿ ಪೊಲೀಸರು ಪೂಜಾಳ ಸಾವಿನ ಸತ್ಯ ಕೆದಕೋದಕ್ಕೆ ಮುಂದಾಗಿದ್ರು. ಸ್ಥಳೀಯರನ್ನ ವಿಚಾರಿಸ್ತಾರೆ.
ಮತ್ತು ಅವರು ಒಂದು ಸ್ವಲ್ಪ ಸೈಕ್ ಪೇಷಂಟ್ ಥರ ಮುಖ ನೋಡ್ರೆ ಬೈದ್ಬಿಟ್ಟು ಹೋಗೋಳು. ಯಾವಾಗ ನೋಡಿದ್ರು ಸೌಂಡ್ ಮಾಡ್ಕೊಂಡು ಬರೋಳು, ಮುಖ ನೋಡ್ರೇ ಬೈದ್ಬಿಡೋಳು. ಯಾರಿಗೆ? ಏನೋ ಅವಳು ಬೈಕೊಂಡು ಹೋಗೋಳು, ಮುಖ ನೋಡಿದ್ರೆ ಅವಳ ಮುಖ ನೋಡ್ರೇ ಬೈಕೊಂಡು ಹೋಗೋಳು. ಆಮೇಲೆ ಅವಳು ಒಬ್ಬೊಬ್ಬಳೇ ಹಾಡು ಹೇಳ್ತಾ ಇದ್ಲಂತೆ, ನೈಟೆಲ್ಲ ನಿದ್ದೆ ಮಾಡಲ್ಲ, ಆ ಥರ ಮಾಡ್ತಾ ಇಲ್ಲ. ಆಮೇಲೆ ಅವಳು ಸೂಸೈಡ್ ಮಾಡ್ಕೊಂಡ್ಲೆಲ್ಲ ಗೊತ್ತಿಲ್ಲ ಏನಾಯಿತು ಅಂತ. ಹೊರಗಡೆ ಹೋಗೋದಲ್ಲ ನೋಡಿ, ಒಳಗಡೆ ಹೋಗ್ಬೇಕಾದ್ರೆ ಅವಳು ಒಬ್ಬಳೇ ವಾಕಿಂಗ್ ಹೋಗ್ತಾಯಿದ್ಲು. ಬೆಳಿಗ್ಗೆ 6 ಗಂಟೆಗೆ ಹೋಗ್ತಾಯಿದ್ಲು, ಬರ್ತಾಯಿದ್ಲು. ನಾವು ನಾಯಿ ಹಿಡ್ಕೊಂಡು ವಾಕಿಂಗ್ ಹೋಗ್ಬೇಕಾದ್ರೆ ಅವಾಗ ನೋಡಿದ್ರು, ಅವಾಗಲೂ ಮುಖ ನೋಡಿದ್ರೆ ಅವಾಗಲೂ ರೋಡಲ್ಲೇ ಬೈಕೊಂಡು ಹೋಗೋಳು. ಜೋರಾಗಿ ಬೈಕೊಳ್ಳೋ ಮನಸ್ಸೇ ಬೇಕು ಅಲ್ಲ, ಮುಖ ನೋಡಿ ಒಂಥರ ಇಟ್ಕೊಂಡು ಏನೋ ಬೈಕೊಂಡು ಒಬ್ಬಳೇ ಹೋಗ್ತಾನೆ ಇರೋಳು, ಒಬ್ಬೊಬ್ಬಳೇ ಮಾತಾಡ್ಕೊಂಡು ಹೋಗೋಳು. ಈತನ ಮಾತು ಕೇಳ್ತಿದ್ರೆ ನಿಜಕ್ಕೂ ಈ ಪೂಜಾ ಸೈಕ್ ಅನ್ಸತ್ತೆ. ಆದರೆ ಈಕೆಯ ರೂಮ್ನಲ್ಲಿ ಸಿಕ್ಕಿರುವ ವಸ್ತುಗಳು, ಈಕೆ ತನ್ನ ಕೈಯಾರೆ ಬರೆದು ಗೋಡೆಗೆ ಮೆತ್ತಿರೋ ಚೀಟಿಗಳು ಬೇರೆಯದ್ದೇ ಕತೆ ಹೇಳ್ತಿದ್ವು. ಹೀಗಾಗಿ ಈಕೆಯ ಹಿನ್ನೆಲೆ ಏನು ಅನ್ನೋದನ್ನ ಪೊಲೀಸರು ಕೆದಕೋದಕ್ಕೆ ಶುರು ಮಾಡ್ತಾರೆ. ಆಗ ಈ ಪೂಜಾ ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ಲು. ಕೈ ತುಂಬಾ ಸಂಬಳ ಬರ್ತಿತ್ತು. ಒಂಟಿಯಾಗಿ ವಾಸಿಸ್ತಿದ್ಲು. ರಾತ್ರಿ ಆದ್ರೆ ಸಾಕು ಈ ಪೂಜಾ ಹಾಡು ಹೇಳ್ಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ಲಂತೆ. ತಾನಾಯ್ತು, ತನ್ನ ಕೆಲಸವಾಯ್ತು ಅಂತಾಗಿರ್ತಿದ್ದವಳು. ಕೆಲವರು ಮುಖ್ಯವಾದ ವಿಷಯವನ್ನ ಚೀಟಿಯಲ್ಲಿ ಬರೆದು ಹೀಗೆ ಗೋಡೆಗೆ ಅಂಟಿಸಿಕೊಂಡಿರ್ತಾರೆ ಅನ್ನೋದು ಗೊತ್ತಾಗಿತ್ತು. ಆದರೆ ಇಂತಹ ಪೂಜಾ ಸಂಪೂರ್ಣವಾಗಿ ಬೆತ್ತಲೆಯಾಗಿ ಪತ್ತೆಯಾಗಿರೋದು ಎಲ್ಲರನ್ನೂ ದಂಗಾಗಿಸತ್ತೆ. ಜಾರ್ಖಂಡ್ ಮೂಲದ ಈ ಪೂಜಾ ಸತ್ತು ಅದಾಗಲೇ 5ಕ್ಕೂ ಹೆಚ್ಚು ದಿನ ಕಳೆದು ಹೋಗಿತ್ತು. ಹೀಗಾಗಿ ಮೃತದೇಹ ಕೊಳೆಯೋದಕ್ಕೆ ಶುರುವಾಗಿತ್ತು. ಗಬ್ಬು ವಾಸನೆ ಬರ್ತಿತ್ತು. ಆ ವಾಸನೆ ಏನು ಅಂತ ನೋಡಿದಾಗ ಪೂಜಾ ಸಿಕ್ಕಿದ್ದು ಹೆಣವಾಗಿ, ಬೆತ್ತಲೆಯಾದ ಸ್ಥಿತಿಯಲ್ಲಿ. ಆದರೆ ಪೂಜಾ ಸತ್ತಿದ್ದು ಹೇಗೆ? ಸಂಪೂರ್ಣವಾಗಿ ಬೆತ್ತಲೆಯಾಗಿ ಹೆಣವಾಗಿದ್ದು ಯಾಕೆ? ಒಂಟಿ ಹೆಣ್ಣನ್ನ ಯಾರಾದ್ರೂ ಕೊಲೆ ಮಾಡಿದ್ರ ಅಥವಾ ಪೂಜಾ ಆತ್ಮಹತ್ಯೆ ಮಾಡಿಕೊಂಡ್ಲ ಅನ್ನೋದನ್ನ ಪತ್ತೆ ಮಾಡೋದು ಆಡುಗೋಡಿ ಪೊಲೀಸರಿಗೆ ದೊಡ್ಡ ಸವಾಲೇ ಆಗಿತ್ತು. ಮೃತದೇಹದ ಮೇಲೆ ಗಾಯದ ಗುರುತುಗಳಿದ್ವು. ಯಾರಾದ್ರೂ ಕೊಲೆ ಮಾಡಿದ್ರ ಅನ್ನೋ ಅನುಮಾನವು ಪೊಲೀಸರಿಗೆ ಬರುತ್ತೆ. ಈ ನಡುವೆಯೇ ನೋಡಿ, ಪೂಜಾ ಮನೆಗೆ ಆಗಾಗ ಅದೊಬ್ಬ ಯುವಕ ಬಂದು ಹೋಗ್ತಿದ್ದ ಅನ್ನೋ ವಿಚಾರ ಪೊಲೀಸರ ಕಿವಿಗೆ ಬಿದ್ದಿತ್ತು. ಬಾಯ್ ಫ್ರೆಂಡು ನೈಟ್ ಒಂದು 12 ಗಂಟೆ ಮೇಲೆ ಬರ್ತಾ ಇದ್ದ. 12-1 ಗಂಟೆ ಅವ್ನು ಬರೋದು ಗೊತ್ತಿಲ್ಲ, ಹೋಗೋದು ಗೊತ್ತಾಗಲ್ಲ. ನಾನು ನೋಡಿಲ್ಲ, ಬರೀ ಬೈಕ್ ಮಾತ್ರ ನೋಡಿದ್ದೀನಿ. ಅದೇ ನೈಟು ಗಾಡಿ ಮಾತ್ರ ನಿಲ್ಲಿಸಿರುತ್ತೆ. ಇಲ್ಲಿರೋ ಗಾಡಿ ಎಲ್ಲ ಗೊತ್ತಿರುತ್ತಲ್ವ, ಬೇರೆ ಗಾಡಿ ಬಂದರೆ ಗೊತ್ತಾಗುತ್ತಲ್ವ ಇದು ಯಾರೋ ಹೊಸಬ್ರು ಬಂದಿದ್ದಾರೆ ಅಂತ. ಆಮೇಲೆ 1-2 ಅವರ್ ಆದಮೇಲೆ ಹೋಗ್ಬಿಡ್ತಾ ಇದ್ದ. ಪೊಲೀಸರಿಗೆ ಡೌಟ್ ಬಂದಿರೋದು ಇಲ್ಲದೆ ನೋಡಿ. ಆಗಾಗ ಈ ಪೂಜಾ ಮನೆಗೆ ಅದೊಬ್ಬ ಯುವಕ ಬಂದು ಹೋಗ್ತಿದ್ದಂತೆ. ಇವಳೊಂದಿಗೆ ಕಾಲ ಕಳೆದು ವಾಪಸ್ ಹೋಗ್ತಿದ್ದ ಅನ್ನೋ ಮಾಹಿತಿ ಬರ್ತಿದ್ದಂತೆ ಪೊಲೀಸರಿಗೆ ಆತನ ಮೇಲೆಗೆ ಡೌಟ್ ಬಂದಿತ್ತು. ಆ ಯುವಕನೇ ಪೂಜಾಳನ್ನ ಕೊಲೆ ಮಾಡಿದ್ದ ಅನ್ನೋ ಡೌಟ್ ಶುರುವಾಗಿತ್ತು. ಒಂಟಿ ಹೆಂಗ್ಸು, ಹೇಳೋರು ಕೇಳೋರು ಯಾರೂ ಇಲ್ಲ. ಪ್ರೀತಿ ಗೀತಿ ಅಂತ ಸುತ್ತಾಡಿ ಈ ಪೂಜಾ ಸಂಚಕಾರ ತಂದುಕೊಂಡಿದ್ಲ. ಪ್ರೀತಿ ಹೆಸರಲ್ಲಿ ಬದುಕನ್ನೇ ನರಕ ಮಾಡಿಕೊಂಡಿದ್ಲ. ಆ ಪ್ರೀತಿಯಿಂದಲೇ ಹೀಗೆ ನಗ್ನವಾಗಿ ಶವವಾದ್ಲ ಅನ್ನೋ ಅನುಮಾನ ಗೆದ್ದಿದೆ. ಇಷ್ಟೇ ಅಲ್ಲ, ಪೂಜಾ ಮನೆಯ ಡೋರ್ ಒಳಗಿನಿಂದ ಲಾಕ್ ಆಗಿತ್ತು. ಯಾರಾದ್ರೂ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಿದ್ರೆ ಹೊರಗಿನಿಂದ ಲಾಕ್ ಮಾಡ್ಕೊಂಡು ಹೋಗ್ತಿದ್ರು ಅಥವಾ ಡೋರ್ ಲಾಕ್ ಮಾಡದೆ ಪರಾರಿ ಆಗ್ತಿದ್ರು. ಆದ್ರೆ ಇಲ್ಲಿ ಒಳಗಿನಿಂದಲೇ ಡೋರ್ ಲಾಕ್ ಆಗಿರೋದ್ರಿಂದ ಪೂಜಾ ಅನ್ನೋ ಡೌಟ್ ಕೂಡ ಪೊಲೀಸರಲ್ಲಿದೆ. ಇಷ್ಟೇ ಅಲ್ದ, ಮನೆಯ ಗೋಡೆಗಳ ಮೇಲಿರೋ ಚೀಟಿಗಳು, ರೂಮ್ನಲ್ಲಿರೋ ಕಸದ ರಾಶಿಯನ್ನ ನೋಡ್ತಿದ್ರೆ ಪೂಜಾ ಮಾನಸಿಕವಾಗಿ ಅಪ್ಸೆಟ್ ಆಗಿದ್ಲ. ಅತಿಯಾದ ಬುದ್ಧಿವಂತಿಕೆ ರೀತಿ ವರ್ತಿಸ್ತಿದ್ಲ. ಈಕೆಯ ಬದುಕಿನಲ್ಲಿ ನಡೆದಿರೋ ಕೆಲ ವಿಷಯಗಳು ಈಕೆಯನ್ನ ಹೀಗೆ ಬದಲಾಯಿಸ್ತ. ಮೋಸದ ಬಲೆಯಲ್ಲಿ ಸಿಲುಕಿ ಸೈಕ್ ಆಗಿದ್ಲ, ಅಥವಾ ತಾನು ಅಂದುಕೊಂಡ ರೀತಿ ಪ್ರಪಂಚ ಆಗಿಲ್ಲ ಅಂತ ಸೈಕೋ ರೀತಿ ಬದಲಾಗಿದ್ಲ. ಅದೇ ಕಾರಣಕ್ಕೆ ಮನೆಯ ಗೋಡೆಗಳ ಮೇಲೆ ನೀತಿ ಪಾಠಗಳನ್ನ ಬರೆದಿದ್ಲ ಅಂತ ಪೊಲೀಸರು ತನಿಖೆ ಮಾಡಿದ್ರು. ಇದೀಗ ಪೂಜಾಳ ಫೋನ್ ಕಾಲ್ ಡೀಟೇಲ್ ಚೆಕ್ ಮಾಡೋಕೆ ಮುಂದಾಗಿದ್ರು. ಆಗ ಪೂಜಾಳ ಸಾವಿನಲ್ಲಿ ಮತ್ತೊಂದಷ್ಟು ತಿರುವು ಸಿಗತ್ತೆ. ಬೆಂಗಳೂರಿಗೆ ಬಂದಿರೋರು
ಬರ್ಬಾದಾಗಿ ಹೋಗಿರೋ ತುಂಬಾ ಜನ ಆಗಿದ್ದಾರೆ. ಆದ್ರೆ ಬೆಂಗಳೂರಿನಲ್ಲಿ ತಮ್ಮ ಬದುಕನ್ನ ಕಟ್ಕೊಂಡಿರೋರನ್ನ ಹುಡುಕ್ತಾ ಹೋದ್ರೆ ಲೆಕ್ಕವೇ ಸಿಗಲ್ಲ. ಹೀಗೆ ಪೂಜಾಳಿಗೂ ಕೂಡ ಬೆಂಗಳೂರು ಬದುಕು ಕಟ್ಟಿಕೊಳ್ಳೋಕೆ ಅವಕಾಶ ಕೊಟ್ಟಿತ್ತು. ಖಾಸಗಿ ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು. ಆಡುಗೋಡಿಯಲ್ಲಿ ಬಾಡಿಗೆ ಮನೆ ದೊರೆತಿತ್ತು. ಇಷ್ಟೆಲ್ಲ ಆಗಿದ್ದ ಮೇಲೆ ಪೂಜಾ ಆರಾಮಾಗಿ ಜೀವನ ಕಳೀಬೋದಿತ್ತು, ನೆಮ್ಮದಿಯಾಗಿ ಬದುಕು ಸಾಗಿಸಬಹುದಿತ್ತು. ಆದ್ರೆ ಪೂಜಾಳ ಬದುಕು ಬಾಡಿಗೆ ಮನೆಯಲ್ಲೇ ಅಂತ್ಯ ಆಗೋಗಿದೆ. ಬೆತ್ತಲೆ ಸ್ಥಿತಿಯಲ್ಲಿ ಸಿಕ್ಕಿದ್ದಾಳೆ. ಪೂಜಾ ಸಾವಿನ ಸ್ಥಿತಿ ಕಂಡ ಆಡುಗೋಡಿ ಪೊಲೀಸರಿಗೆ ಸಾಲು ಸಾಲು ಪ್ರಶ್ನೆಗಳು ಎದ್ದಿದ್ವು. ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕೊಂಡು ನಿಗೂಢವಾಗಿ ಹೆಣವಾಗಿರೋ ಪೂಜಾ ಕೇಸಿನ ಹಿಂದೆ ಬಿದ್ದಿದ್ರು. ಮೊದಲು ಪೂಜಾ ವಾಸವಿದ್ದ ಮನೆಯ ಗೋಡೆಗಳ ಮೇಲೆ ಅಂಟಿಸಿರೋ ಚೀಟಿಗಳನ್ನ ಒಂದೊಂದಾಗಿಯೇ ಓದ್ತಾ ಹೋಗಿದ್ರು. ಆಗ ಪೊಲೀಸರಿಗೆ ಇದು ಖಿನ್ನತೆಯಿಂದ ಆಗಿರೋ ಸಾವು ಅನ್ನೋ ಅನುಮಾನ ಬಂದಿತ್ತು. ಮಾನಸಿಕವಾಗಿ ನೊಂದು ಸತ್ತಿರಬಹುದು ಅನ್ನೋ ಆಂಗಲ್ನಲ್ಲಿ ತನಿಖೆ ನಡೆಸಿದ್ರು. ಮತ್ತೊಂದು ಟೀಮ್ ಕೊಲೆ ನಡೆದಿರೋ ಸಾಧ್ಯತೆ ಇದೆ ಅಂತಲೂ ತನಿಖೆಗಿಳಿದಿತ್ತು. ಇನ್ನೊಂದು ಟೀಮ್ ಪೂಜಾ ಕುಟುಂಬಸ್ಥರನ್ನ ಸಂಪರ್ಕ ಮಾಡಿತ್ತು. ಆಗ ಮತ್ತೊಂದು ಶಾಕಿಂಗ್ ವಿಷಯ ಹೊರಬಂದಿತ್ತು. ಈ ಪೂಜಾಳಿಗೆ ಈಗಾಗಲೇ ಮದುವೆಯಾಗಿತ್ತಂತೆ. ಜಾರ್ಖಂಡ್ನಲ್ಲಿ ಗಂಡನ ಜೊತೆ ಆರಾಮಾಗಿ ಜೀವನ ನಡೆಸ್ತಾಗಿದ್ಲು. ಆದರೆ ಕೊರೋನಾ ಅನ್ನೋ ದೆವ್ವ ಈ ಪೂಜಾ ಬದುಕಲ್ಲಿ ಬರಸಿಳಿಲು ಬಡಿದಿತ್ತು. ಯಾಕಂದ್ರೆ ಕೊರೋನಾ ಸಮಯದಲ್ಲಿ ಗಂಡ ಸಾವಿನ ಮನೆ ಸೇರ್ಬಿಟ್ಟಿದ್ದ. ಈ ವೇಳೆ ತುಂಬಾನೇ ಸೆನ್ಸಿಟಿವ್ ಆಗಿದ್ದ ಪೂಜಾ ಗಂಡನಿಲ್ಲದ ಊರಲ್ಲಿ, ಗಂಡನಿಲ್ಲದ ಜಾಗದಲ್ಲಿ ತಾನು ಇರಲ್ಲ ಅಂತ ಬೆಂಗಳೂರಿಗೆ ಬಂದಿದ್ದಾಳೆ. ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದಾಳೆ. ಆದ್ರೀಗ 3 ವರ್ಷಗಳ ಬಳಿಕ ಪೂಜಾ ಹೆಣವಾಗಿ ಪತ್ತೆಯಾಗಿದ್ದಾಳೆ. ಮೇಲ್ನೋಟಕ್ಕೆ ಈಕೆ ಗಂಡನಿಲ್ಲ ಅಂತ ಆಲೋಚನೆ ಮಾಡಿ ಖಿನ್ನತೆಗೆ ಒಳಗಾಗಿ ಕೊಂಡಿರಬಹುದು ಎನ್ನಲಾಗ್ತಿದೆ. ಒಂದು, ಈ ವ್ಯಕ್ತಿ ಖಿನ್ನತೆಗೊಳಗಾಗಿರ್ಬೋದು. ಯಾಕಂತ ಹೇಳಿದ್ರೆ ಅವ್ರ ಹಸ್ಬೆಂಡ್ ತೀರೋದ್ಮೇಲೆ ಅವ್ರ ಫ್ಯಾಮಿಲಿ ಜೊತೆ ಸಂಪರ್ಕ ಇಲ್ಲದೆ ಇಲ್ಲಿ ಬಂದುಬಿಟ್ಟು ಇರತಕ್ಕಂಥದ್ದು. ಅವರು ತೀವ್ರವಾದ ಖಿನ್ನತೆಗೊಳಗಾದಾಗ ಮನುಷ್ಯನಿಗೊಂಥರ ನಿರಾಶಾ ಭಾವನೆ, ನಿರಾಸಕ್ತಿ, ಜೀವನದ ಬಗ್ಗೆ ತಾತ್ಸಾರ, ನೆಗೆಟಿವ್ ಅಬೌಟ್ ಸೆಲ್ಫ್, ನೆಗೆಟಿವ್ ಅಬೌಟ್ ಫ್ಯೂಚರ್, ನೆಗೆಟಿವ್ ಅಬೌಟ್ ಅದರ್ಸ್ ಅಂತ ಹೇಳ್ತೀವಿ. ಅದು ಅತಿರೇಕಕ್ಕೆ ಹೋದಾಗ ಅವರಿಗೆ ಇರುತ್ತೆ. ಹೇಳ್ಕೊಳ್ಳೋಕ್ಕೆ ಯಾರೂ ಇಲ್ಲದೆ ಇರುವಾಗ, ಮತ್ತು ಮನಸ್ಸಿನ ಭಾರವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ವೆಂಟಿಲೇಷನ್ ಆಗದೆ ಇರುವಾಗ, ಅವರೆಲ್ಲೂ ಸಹಾಯ ಹಸ್ತವನ್ನು ಒಂದು ಕೌನ್ಸಿಲಿಂಗ್ ತಗೊಳ್ದೇ ಇರಬಹುದು. ಗಂಡನನ್ನ ಕಳೆದುಕೊಂಡಿದ್ದ ನೋವಲ್ದೆ ಈ ಪೂಜಾ ಸತ್ತಿರೋದು ಕಡಿಮೆ ಅನ್ಸತ್ತೆ. ಯಾಕಂದ್ರೆ 3 ವರ್ಷಗಳ ಹಿಂದೆ ಗಂಡ ಸತ್ತಿದ್ದ. ಗಂಡ ಸತ್ತಾಗ ಕೆಲಸಕ್ಕೆ ಹೋಗಿದ್ಲು. ಅಲ್ಲಿ ಸ್ನೇಹಿತರು ಸಿಕ್ಕಿರ್ತಾರೆ. ಆಗ ಪೂಜಾ ನಾರ್ಮಲ್ ಆಗೇ ಇದ್ಲು ಅನ್ಸತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕಳೆದ 1 ವರ್ಷದಿಂದ ಪೂಜಾ ಲೈಫ್ನಲ್ಲಿ ಮತ್ತೇನೋ ನಡೀಬಾರ್ದು ನಡೆದಿರಬಹುದು. ಆ ಒಂದು ವಿಷಯದಲ್ಲಿ ಈಕೆ ತುಂಬಾನೇ ತಲೆ ಕೆಡಿಸ್ಕೊಂಡಿದ್ಲು. ಹೀಗಾಗಿ ಚೀಟಿಗಳಲ್ಲದೆ ಮೊದಲು ಕೇಳುಗನಾಗು, ಮೊದಲು ಹೇಳೋದು ಕೇಳು ಅಂತ ಅಲ್ಲಲ್ಲಿ ಚೀಟಿಗಳಲ್ಲಿ ಬರೆದು ಅಂಟಿಸಿದ್ಲು ಅನ್ಸತ್ತೆ. ಆದ್ರೆ ಅದೇ ವಿಚಾರಕ್ಕೆ ಬೆತ್ತಲೆಯಾಗಿ ಸಾಯ್ತಾಳೆ ಅಂದ್ರೆ ನಂಬೋಕಾಗ್ತಿಲ್ಲ. ಯೂಶಲಿ ಹೋರ್ಡಿಂಗ್ ಬಿಹೇವಿಯರು ಕೆಲವೊಮ್ಮೆ ಸ್ಕಿಜೋಫ್ರೀನಿಯಾ ಅಂತ ಹೇಳ್ತೀವಿ, ಅಂದರೆ ಮತಿಭ್ರಮಣೆ ಅಂತ ಹೇಳ್ತೀವಿ. ಇದರಲ್ಲಿ ಬರ್ಬೋದು. ಅಂದರೆ ಅವ್ರು ಯಾವುದೋ ಒಂದು ಅಪನಂಬಿಕೆಗೆ ಒಳಗಾಗ್ಬಿಟ್ಟು ಗಾಢವಾದ ಅಪನಂಬಿಕೆ, ಡೆಲ್ಯೂಷನ್ ಅಂತ ಹೇಳ್ತೀವಿ. ಯಾರೋ ನನಗೆ ಫಾಲೋ ಮಾಡ್ತಿದ್ದಾರೆ, ಯಾರೋ ನನಗೆ ಹೊಡಿತಿದ್ದಾರೆ, ಅಥವಾ ಯಾರೋ ನನಗೆ CCTV ಇಟ್ಟು ಟ್ರ್ಯಾಕ್ ಮಾಡ್ತಾ ಇದ್ದಾರೆ, ನನ್ನ ಮೊಬೈಲ್ನ ಹ್ಯಾಕ್ ಮಾಡಿದ್ದಾರೆ. ಈ ಥರ ಒಂದು ಡೆಲ್ಯೂಷನಲ್ ಬಿಲೀಫ್ ಅಂತ ಹೇಳ್ತೀವಿ. ಆ ಒಂದು ಗಾಢವಾದ ಅಪನಂಬಿಕೆಗೆ ಒಳಗಾಗಿಯೂ ಕೂಡ ಕೆಲವೊಮ್ಮೆ ಈ ಥರ ಮಾಡ್ಬೋದು. ಅವ್ರಿಗೆ ಇಲ್ಲಿಸಲದು ಕೇಳಿಸೋದು, ಕಾಣಿಸೋದು ಆಗಿರುತ್ತೆ. ಸೊ ಅಂಥವರು ನಿರುಪಯುಕ್ತ ವಸ್ತುಗಳನ್ನು ಅನವಶ್ಯಕವಾಗಿ ಮನೇಲಿ ಇಟ್ಕೊಳ್ಳೋದು, ಅದನ್ನು ಪ್ರೊಟೆಕ್ಟ್ ಮಾಡೋದು, ಹೋರ್ಡ್ ಮಾಡೋದು, ಇದನ್ನು ಮಾಡ್ತಾ ಇರ್ತಾರೆ. ಪೂಜಾಗೆ ಅದೊಬ್ಬ ಲವ್ವರ್ ಇದ್ದ. ಆ ಲವ್ವರ್ ವಿಷಯದಲ್ಲಿ, ಆ ಲವ್ವರ್ ವಿಚಾರದಲ್ಲದೆ ಪೂಜಾಗೇನಾದ್ರೂ ತಲೆ ಕೆಡಿಸ್ಕೊಂಡಿದ್ಲ ಅನ್ನೋ ವಿಚಾರ ಬಂದಿದೆ. ಇಷ್ಟೇ ಅಲ್ದ, ಪೂಜಾ ಕಳೆದ ವರ್ಷವೇ ಕೆಲಸ ಬಿಟ್ಟು ಒಂಟಿಯಾಗಿ ಇದ್ದು ಬಿಟ್ಟಿದ್ಲು. ಈ ಒಂಟಿ ಜೀವನ, ಈ ಒಂಟಿ ದಿನಗಳೇ ಪೂಜಾಳನ್ನ ಕಾಡಿರೋ ಸಾಧ್ಯತೆಗಿದೆ. ಇಷ್ಟೇ ಅಲ್ದ, ಕಳೆದ 3 ತಿಂಗಳ ಹಿಂದೆ ಫೋನ್ ಕೂಡ ಬಳಸಿಲ್ಲ, ಫೋನ್ ರೀಚಾರ್ಜ್ ಕೂಡ ಮಾಡಿಸಿಲ್ಲ. ಇಂತಹ ಪೂಜಾ ಅದು ಹೇಗೆ ಬಾಡಿಗೆ ಹಣ ಕಟ್ಟಿದ್ಲು ಅನ್ನೋ ಪ್ರಶ್ನೆ ಗೆದ್ದಿದೆ. ಆಲೋಚನೆಗಳು ಇಂಥ ವ್ಯಕ್ತಿಗಳಲ್ಲಿ ಡಿಸಾರ್ಗನೈಸ್ಡ್ ಥಿಂಕಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ. ಇವ್ರಿಗೆ ಡಿಪ್ರೆಷನ್ ಇತ್ತಾ, ಅಥವಾ ಬೇರೆ ಏನಾದರೂ ಮನಸ್ಸಿನ ಸಮಸ್ಯೆ ಇತ್ತಾ, ಬೈಪೋಲಾರ್ ಎಫೆಕ್ಟಿವ್ ಡಿಸಾರ್ಡರ್ ಅಂತ ಕರಿತೀವಿ, ಅದೇನಾದರೂ ಇತ್ತಾ, ಅಥವಾ ಸ್ಕಿಜೋಫ್ರೆನಿಯಾ ಅನ್ನೋಂಥ ಒಂದು ಸಮಸ್ಯೆಯಲ್ಲೂ ಸಹ ಮಾಡ್ಕೊಳ್ಳೋಂಥದ್ದು ಇರುತ್ತೆ. ಇಲ್ಲೇನಾದರೂ ಬೇರೆ ಥರದ ಅಡಿಕ್ಷನ್ಸ್ಗಳಿತ್ತ, ಏನು ಬೇಕಾದರೂ ಇರಬಹುದು, ಇಲ್ಲದೇನೂ ಇರ್ಬೋದು ಕಾರಣಗಳು. ಇವೆಲ್ಲವೂ ಕಾರಣಗಳು ಆಗಿರಬಹುದು ಈ ಥರದ ಒಂದು ಸಾವಿಗೋಸ್ಕರ.
ಒಂಟಿತನ ಕಾಡಿತ್ತು. ದುಃಖವನ್ನ ಹಂಚಿಕೊಳ್ಳೋಕೆ ಯಾರೂ ಇರ್ಲಿಲ್ಲ ಅನ್ಸತ್ತೆ. ಇದೇ ಕಾರಣಕ್ಕೆ ಗೋಡೆಗಳ ಜೊತೆ ಸ್ನೇಹ ಬೆಳೆಸಿದ್ಲು. ಗೋಡೆಗಳನ್ನೇ ಸಂಗಾತಿಯನ್ನಾಗಿ ಮಾಡಿಕೊಂಡಿದ್ಲು ಅನ್ಸತ್ತೆ.